ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ತಳದಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ದಿನಾಂಕ 10ರಂದು ಮುಂಜಾನೆ 9 ಗಂಟೆಗೆ ಕುಂಭಮೇಳ ಹಾಗೂ ಹೊನ್ನಾಟ ಜರುಗಿತು. ಗ್ರಾಮದ ಶ್ರೀ ತಳದಮ್ಮ ದೇವಿ ದೇವಸ್ಥಾನದಿಂದ ಕುಂಭಮೇಳ ಹಾಗೂ ಶ್ರೀ ತಳದಮ್ಮ ದೇವಿ ಮೂರ್ತಿಯನ್ನ ತೆರೆದ ರಥದ ವಾಹನದಲ್ಲಿ ಮೆರವಣಿಗೆಯೊಂದಿಗೆ ರಾಣಿ ಮಲ್ಲಮ್ಮ ಸರ್ಕಲ್ ಮುಖಾಂತರ ಹಾಯ್ದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಹುಲಿ ಅಜ್ಜನ ಗುಡಿಯ ಮಾರ್ಗದಿಂದ ದೇವಸ್ಥಾನಕ್ಕೆ ಬಂದು ತಲುಪಿದರು. ಶಿಬಾರಗಟ್ಟಿಯ ಶ್ರೀ ಮರಿಯಮ್ಮ ದೇವಿ ಜಗ್ಗಲಗಿ ಮೇಳ ಹಾಗೂ ಶ್ರೀ ತಳದಮ್ಮ ದೇವಿ ಗೆಜ್ಜೆ ಮಜಲು ನೋಡುಗರ ಕಣ್ಮನ ಸೆಳೆದವು. ಭಂಡಾರ ಎರಚುವುದರ ಮೂಲಕ ಗ್ರಾಮದಲ್ಲಿ ಉತ್ಸಾಹ ತುಂಬಿ ತುಳುಕಿತ್ತು. ಸಾಯಂಕಾಲ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಶಿವು ಮುರುಗೋಡ ಕಲಾ ತಂಡದಿಂದ ಹಾಸ್ಯ ಮಂಜರಿ ಕಾರ್ಯಕ್ರಮ ನಡೆದವು. ಹಾಗೂ ಇದೇ ಸಂದರ್ಭದಲ್ಲಿ ಜಾತ್ರೆಯ ವಿಶೇಷತೆ ಕುರಿತು ಮಾಹಿತಿಯನ್ನ ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಬಳಗದವರು ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ, ಜಾತ್ರಾ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಗ್ರಾಮದ ಗಣ್ಯರು, ಹಿರಿಯರು, ಯುವಕರು ಪಾಲ್ಗೊಂಡಿದ್ರು. ಶುಕ್ರವಾರ ದಿನಾಂಕ 10-4-2026 ರಾತ್ರಿ 10 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಶಿವ ಮುರುಗೋಡ್ ಅವರ ಕಮಿಟಿ ವತಿಯಿಂದ ಶ್ರೀ ತಳದಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗುವುದು. ಮತ್ತು 11ನೇ ತಾರೀಕ
ಶನಿವಾರ ದಿನಾಂಕ 11/2026 ರಾತ್ರಿ ರಾಜರತ್ನ ಮೆಲೋಡಿಸ್ ರಸಮಂಜರಿ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಜರುಗುವುದು. ಮತ್ತು ರವಿವಾರ 12 ದಿನಾಂಕ 4/2026 ಶ್ರೀ ದುರ್ಗಾದೇವಿ ಭಜನಾ ಸಂಘ ದೇವರಕೊಂಡ ಕಲ್ಗಟ್ಟಿಗಿ ಇವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಮಾರುತಿ ಭಜನಾ ಸಂಘ ಕಣಿವೆ ಹೊನ್ನಾಪುರ ಇವರಿಂದ ರಾತ್ರಿ 10 ಗಂಟೆಗೆ ಕಾರ್ಯಕ್ರಮ ಜರುಗುವುದು. 13ನೇ ತಾರೀಕು ಸೋಮವಾರ ರಾತ್ರಿ 10 ಗಂಟೆಗೆ ಆಕಾಶ್ ಮನಗುಳಿ ಹಾಗೂ ಸಿದ್ದೇಶ್ವರ ಶೇರ್ವಾಡ್ ಇವರಿಂದ ಭಜನಾ ಕಾರ್ಯಕ್ರಮ ಜರುಗುವುದು. ಮಂಗಳವಾರ ದಿನಾಂಕ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ ಕಾರ್ಯಕ್ರಮವು ಜರುಗುವುದು. ರಾತ್ರಿ 10 ಗಂಟೆಗೆ ಸಂಖ್ಯಾಬಾಳ ನಾಟಕ ಹಾಗೂ ಅರ್ಥಾರ್ಥ ಮಿತ್ರದ್ರೋಹಿ ಈ ಜಾತ್ರಿ ಕಮಿಟಿ ವತಿಯಿಂದ ಸಂಖ್ಯಾಬಾಳ ನಾಟಕ ಜರುಗುವುದು. ಶ್ರೀ ತಾಳಮದೇವಿ ಜಾತ್ರೆಯನ್ನು ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ಕೊಂತ ಬಂದಿದ್ದೇವೆ. ಮತ್ತು ನಾವು ತಾಳಮ್ಮನ ಜಾತ್ರೆಯನ್ನು ಮಾಡಕತ್ತೆ ನಾವು 15 ವರ್ಷ ಆಯ್ತು. ಅಂದ್ರೆ ಈಗ 5 ವರ್ಷ 3 ವರ್ಷ ಆಯ್ತು ನಾವು ಮಾಡಕತ್ತೆ. ಮೊದಲು ನಮ್ಮ ಅಪ್ಪಗಳು ನಮ್ಮ ಅಜ್ಜಗಳು ಕಾಲಿಲಿ ಜಾತ್ರೆ ಮಾಡಿದ್ರಂತ. ಅವಾಗಿಂದ ಒಟ್ಟ ನಾವು ಜಾತ್ರೆ ಯಾವ ರೀತಿ ಮಾಡಿದ್ರು ನಾವು ಗೊತ್ತೇ ಇದ್ರಿಕಲ್ಲ. ಮತ್ತ ಈಗ 300 ವರ್ಷದ ಹಿಂದಿನ ಹಳ್ಳಿ ಗಿಡ ಐತಿ, ದೊಡ್ಡ ಮರ ಆಗೈತಿ. ನಮ್ಮ ಅಪ್ಪಗಳು ಆತಿ, ನಮ್ಮ ಅಜ್ಜಗಳು ಆತಿ, 3 ತಲೆಮಾರ ಆದ್ರೂ ಹಳ್ಳಿ ಗಿಡ ಯಾರು ನೆಡ್ಸ್ಯಾರ ಅನ್ನೋದು ಇನ್ನೂರಿಗೂ ಗೊತ್ತಿಲ್ಲ. 300 ವರ್ಷದ ಹಿಂದಿನ ಹಳ್ಳಿ ಗಿಡ ಅವಾಗ ಜಾತ್ರೆ ಮಾಡಿದ್ದು. ನಾವೀಗ ಮಾಡಕತ್ತಿ 5 ವರ್ಷ 15 ವರ್ಷ ಆಯ್ತು ನಮ್ಗೆ. ಮೂರ್ ಸಲ ಆಯ್ತು ನಾವು ಜಾತ್ರೆ ಮಾಡಕತ್ತಿ. ಮತ್ತ ಈಗ ಇದು 4ನೇ ವರ್ಷ ನಾವು ಜಾತ್ರೆ ಮಾಡೋದು. ಮತ್ತ ಜಾತ್ರೆನೂ ನಾವೀಗ ತಾಳಮ್ಮನ ಜಾತ್ರೆಗೂ ಮುಂದ ಮೂರ್ತಿ ತಗೊಂಡ್ಬಂದೇವಿ. ಊರಾಗೆಲ್ಲ ಗಲ್ಲಿಗಳಲ್ಲಿ ಕುಂಭಮೇಳನ ತಗೊಂಡ್ ಹೋಗಿದೀವಿ. ಮುಂದ ದೇವಿ ಇವತ್ತು ಹೊನ್ನಾಟ ಆಡಿದಾವು. ಮತ್ತ ಇಡೀ ನಮ್ಮ ಸುತ್ತಮುತ್ತ ಗ್ರಾಮದ ಮಂದಿ ಬಂದು ನಮ್ಗ ಭಾರಿ ದೇವಿ ಜಾತ್ರೆಗೆ ಪಾಲ್ಗೊಂಡಿದಾರ. ಮುಂದ ದೇವಿ ಜಾತ್ರೆ ನಿಮಿತ್ತವಾಗಿ ನಾವು ಊರಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನು ಇಟ್ಟಿದ್ದೇವೆ. ಮುಂದ ನಾವು ಇಲ್ಲಿ ಬೆಳವಡಿ ಊರಲ್ಲಿ ಇವತ್ತು ಕಟ್ಟವಾರವನ್ನು ಘೋಷಣೆ ಮಾಡಿದ್ದೇವೆ. ಮತ್ತ ಚಿಕನ್ ಅಂಗಡಿ, ಎಗ್ರೇಸ್ ಅಂಗಡಿ, ಮುಂದ ಮದ್ಯಪಾನ ಅಂಗಡಿ ಎಲ್ಲಾ ಅಂಗಡಿ ಇವತ್ತು ನಾವು ಬಂದಿಟ್ಟಿದ್ದೇವೆ. ಮತ್ತ ಇಡೀ ಬೆಳವಡಿ ಊರನ್ ಮಂದಿ ಎಲ್ಲ ದೇವಿ ಜಾತ್ರೆಗೆ ಸಪೋರ್ಟ್ ಕೊಟ್ಟಿದಾರು. ಅತಿ ವಿಜೃಂಭಣೆಯಿಂದ ಜಾತ್ರೆ ಇವತ್ತು ನಡೀತಾ ಇದೆ. ಆದ್ರೆ ಇಡೀ ಎಲ್ಲಾ ಊರನ್ ಮಂದಿ ಎಲ್ಲ ಬಂದ ದೇವಿ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿದಾರು. ಹಿಂಗಾಗಿ ನಮ್ಮ ದೇವಿ ಜಾತ್ರೆ ಅತಿ ವಿಜೃಂಭಣೆ ನಡೀತಿದೆ. ಮುಂದ ಮಂಗಳವಾರ ದಿವಸ ಕಡಿದಾಗುತ್ತೆ. ಅಂದ್ರೆ 5 ದಿವಸ ನಾವು ಜಾತ್ರೆ ಮಾಡ್ತೇವೆ. ಪ್ರತಿ 5 ವರ್ಷಕ್ಕೊಮ್ಮೆ 5 ದಿವಸ ಜಾತ್ರೆ ಮಾಡ್ತೇವೆ. ಇಡೀ ನಮ್ಮ ಈ ತಾಳಮ್ಮ ದೇವಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಎಲ್ಲರೂ ಈ ತಾಳಮ್ಮ ದೇವಿಗೆ ಜಾತ್ರೆಗೆ ಬರ್ಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮಸ್ಕಾರಗಳು. ಶ್ರೀ ತಾಳಮ್ಮ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಜಾತ್ರಾ ಮಹೋತ್ಸವ 5 ವರ್ಷಕ್ಕೊಮ್ಮೆ ಯುಗಾದಿಗೊಮ್ಮೆ ಜರುಗುವುದು. ಈ ಜಾತ್ರೆಗೆ ಬೆಳವಡಿ ಗ್ರಾಮದ ಎಲ್ಲ ಸರ್ವ ಭಕ್ತರು ತನು ಮನು ಧನದಿಂದ ತುಂಬಾ ಸಹಾಯ ಮಾಡಿರುತ್ತಾರೆ. ಅವರಿಗೆ ನಮ್ಮ ಎಲ್ಲ ಜಾತ್ರಾ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಕೋರುತ್ತೇವೆ.